ರಸ್ತೆ ಗುಂಡಿಗಳ ವಿಚಾರವಾಗಿ ಪ್ರತಿನಿತ್ಯ ನಾವು ನ್ಯೂಸ್ ಕೊಡ್ತಾ ಇದ್ದೀವಿ. ರಸ್ತೆ ಗುಂಡಿಯ ಜೊತೆಗೆ ಮತ್ತೊಂದು ಗಂಭೀರವಾದ ಸಮಸ್ಯೆ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಪ್ರಮುಖ ರಸ್ತೆಗಳಲ್ಲೇ. ಏನ ಸಮಸ್ಯೆ ಅನ್ನೋದ್ರ ಮಾಹಿತಿ ಇಲ್ಲಿದೆ. ಡೋಂಟ್ ಕೇರ್ ಜಿಬಿಎ ಬೆಂಗಳೂರು ಜನರಿಗೆ ನರಕ ದರ್ಶನ. ಒಂದ್ ಕಡೆ ಗುಂಡಿ ಅತ್ತ ಚೇಂಬರ್ ಕಿರಿಕ್. ಎಸ್, ನೀವೀಗ ನೋಡ್ತಿರೋ ರಸ್ತೆ ಇರೋದು ಜಿಬಿಎ ಕೇಂದ್ರ ಕಚೇರಿಯಿಂದ ಕೇವಲ 500 ಮೀಟರ್ ಅಂತರದಲ್ಲಿರೋ ರಾಜಾರಾಮ್ ಮೋಹನ್ ರಾಯ್ ರಸ್ತೆ. ಮಳೆ ನೀರು ಹೋಗಲು ರಸ್ತೆಯ ಒಳಭಾಗದಲ್ಲಿ ದೊಡ್ಡ ದೊಡ್ಡ ಕೊಳವೆ ಪೈಪ್ಗಳನ್ನ ಹಾಕಿ ಅಲ್ಲಲ್ಲಿ ಚೇಂಬರ್ ಮಾಡಿರೋದನ್ನ ನೋಡಿದ್ದೀರಾ. ಅದೇ ಚೇಂಬರ್ನ ಸ್ಲ್ಯಾಬ್ ಕಟ್ಟಾಗಿ ಓಪನ್ ಆಗಿದೆ. ಸರಿಸುಮಾರು 10 ಅಡಿ ಆಳಕ್ಕೆ ಇರೋ ಈ ಚೇಂಬರ್ನಲ್ಲಿ ಯಾವುದೇ ವಾಹನದ ಟೈರ್ ಹತ್ತಿದ್ರೂ ಪ್ರಾಣ ಹೋಗೋದಂತೂ ಪಕ್ಕಾ. ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಬೆಂಗಳೂರು ಪ್ರಾಧಿಕಾರಕ್ಕೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಬದಲಾವಣೆ ಆದರೂ ಕೂಡ ಹೆಸರು ಮಾತ್ರ ಬದಲಾಗಿದೆ, ಆದರೆ ಬೆಂಗಳೂರಿನ ಪರಿಸ್ಥಿತಿ ಬದಲಾಗ್ತಿಲ್ಲ. ಯಾಕೆ ಅಂತ ದೃಶ್ಯಗಳ ಸಮೇತ ಅದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನೀವು ನೋಡ್ತಿರುವಂಥ ಈ ರಸ್ತೆ ಏನಿದೆ, ಇದು ರಾಜಾರಾಮ್ ಮೋಹನ್ ರಾವ್ ರಸ್ತೆ. ಅದಕ್ಕಿಂತ ಎಲ್ಲರಿಗೂ ಫೇಮಸ್ ಆಗುವಂಥದ್ದು ಕಾರ್ಪೊರೇಷನ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ, ಕಂಠೀರವ ಸ್ಟುಡಿಯೋ ಮುಂಭಾಗದಲ್ಲಿರುವಂಥ ರಸ್ತೆ. ರಿಚ್ಮಂಡ್ ಸರ್ಕಲಿಂದ ಆಗಿರ್ಬೋದು, ಕಸ್ತೂರಿಬಾ ರಸ್ತೆಯಿಂದಾದರೂ ಕಾರ್ಪೊರೇಷನ್ ಕಡೆ ಬರೋರು ಇದೇ ರಸ್ತೆಯಲ್ಲಿ ಬರ್ತಾರೆ. ಇಲ್ಲಿಂದ ಕೇವಲ 150-200 ಮೀಟರ್ ಅಂತರದಲ್ಲಿ ಕಾರ್ಪೊರೇಷನ್ ಸಿಗ್ನಲ್ ಕೂಡ ಸಿಗುತ್ತೆ. ಈ ಸಿಗ್ನಲ್ಗೆ ಬರುವಂಥ ರಸ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ರಸ್ತೆ ಮಧ್ಯದಲ್ಲಿ ಒಂದು ಗುಂಡಿ ಬಿದ್ದಿದೆ, ಚೇಂಬರ್ಗಳಿರುತ್ತೆ. ಅಂದರೆ ಮಳೆ ನೀರು ಕೊಯ್ಲು ಹೋಗೋದು, ರಸ್ತೆ ಒಳಗಡೆ ನೀರೆಲ್ಲ ಹೋಗೋದಕ್ಕೋಸ್ಕರ ಪೈಪ್ಲೈನ್ ಅಳವಡಿಕೆ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಾ, ಅದರ ದೃಶ್ಯಗಳು ಕಾಣಿಸ್ತಿರುವಂಥದ್ದು. ಅದ್ರ ಮೇಲೆ ಒಂದು ಚೇಂಬರ್ ಕ್ಯಾಪ್ ಇರುತ್ತೆ. ಆ ಕ್ಯಾಪ್ ಯಾವ ರೀತಿ ಕಿತ್ತು ಬಂದಿದೆ ಅನ್ನೋದು ನೋಡ್ಬೋದು. ಈ ಕ್ಯಾಪನ್ನು ಸರಿ ಮಾಡುವಂತಹ ಗೋಜಿಗೆ ಯಾರೂ ಹೋಗ್ತಿಲ್ಲ. ಇದು ಕಿತ್ತು ಬಂದು ಬಹಳ ದಿನಗಳಾಗಿದೆ. ನೋಡ್ತಿದ್ದೀರಾ, ಈ ಕ್ಯಾಪನ್ನು ಹಾಕಿ ಇದ್ರ ಮೇಲೆ ವಾಹನಗಳು ಸಂಚಾರ ಮಾಡುತ್ತೆ. ಈ ಕ್ಯಾಪ್ ಕಿತ್ತು ಬಂದಿದ್ರೂ ಸಹ ಯಾವೊಬ್ಬ ಅಧಿಕಾರಿಗಳೂ ಪ್ರತಿನಿತ್ಯ ಜಿಬಿಎ ಕಚೇರಿಗೆ ನೂರಾರು ಜನ ಸಿಬ್ಬಂದಿಗಳು ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ. ಯಾವೊಬ್ಬ ಅಧಿಕಾರಿನೂ ಕೂಡ ಬಂದು ಇದನ್ನು ಸರಿ ಮಾಡಬೇಕು, ಇದರಿಂದ ಆಗುವ ಅನಾಹುತ ತಡಿಬೇಕು ಅನ್ನುವಂತಹ ಗೋಜಿಗೆ ಹೋಗ್ತಿಲ್ಲ. ಈ ಒಳಭಾಗದ ಹಳ್ಳನ ನೋಡಿದ್ರಿ, ಯಾವುದಾದ್ರೂ ಒಂದು ಕಾರು ಅಥವಾ ಬೈಕು, ಆಟೋ ಯಾವ ವೀಲ್ ಇಳಿದ್ರೂ ಕೂಡ ನೇರವಾಗಿ ಒಳಗಡೆ ಹೋಗುತ್ತೆ, ಅಪಘಾತ ಆಗುತ್ತೆ, ಪ್ರಾಣ ಹಾನಿ ಕೂಡ ಆಗ್ಬೋದು. ನೃಪತುಂಗ ರಸ್ತೆಯಲ್ಲೂ ಕಬ್ಬಿಣದ ಸ್ಲ್ಯಾಬ್ ಪೀಸ್. ಅತ್ತ ಕೆಆರ್ ಸರ್ಕಲ್ನ ನೃಪತುಂಗ ರಸ್ತೆಯ ಬಸ್ ನಿಲ್ದಾಣದ ಬಳಿ ಕೂಡ ಇದೇ ಪರಿಸ್ಥಿತಿ. ಇಲ್ಲಿರೋದು ಕಬ್ಬಿಣದ ಸ್ಲ್ಯಾಬ್, ಅದು ಕೂಡ ಕಟ್ಟಾಗಿ ಬಿದ್ದಿದೆ. ಕಳೆದ 2 ವಾರದಿಂದ ಸ್ಲ್ಯಾಬ್ ಕಟ್ಟಾಗಿದ್ರು ಯಾರೂ ಕೂಡ ಈ ಕಡೆ ತಲೆ ಹಾಕಿರಲಿಲ್ಲ. ಈ ಬಗ್ಗೆ ವರದಿ ಮಾಡಲು ಪಬ್ಲಿಕ್ ಟಿವಿ ತೆರಳುತ್ತಿದ್ದಂತೆ ಜಿಬಿಎ ಸಿಬ್ಬಂದಿ ಎಚ್ಚೆತ್ತಿದ್ದಾರೆ. ವೆಲ್ಡಿಂಗ್ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಪಬ್ಲಿಕ್ ಟಿವಿ ಕ್ಯಾಮ್ರಾ ಕಂಡೊಡನೆ ಬಿಬಿಎಂಪಿ, ಅದರಲ್ಲೂ ಈಗಿನ ಜಿಬಿಎ ಅಧಿಕಾರಿಗಳು ಎಚ್ಚೆತ್ಕೋತಿದ್ದಾರೆ ಅನ್ಸುತ್ತೆ. ಅದಕ್ಕೆ ತಾಜಾ ಉದಾಹರಣೆ ಈಗ ನಡೀತಿರುವಂಥ ಕೆಲಸ. ಪಬ್ಲಿಕ್ ಟಿವಿ ಈ ಕೆಆರ್ ಸರ್ಕಲ್ನ PWD ಆಫೀಸ್ ಮುಂಭಾಗದಲ್ಲಿ ಯಾವ ರೀತಿ ಸ್ಲ್ಯಾಬ್ಗಳು ಓಪನ್ ಆಗಿತ್ತು ಅಂದರೆ, ಒಳಭಾಗದಲ್ಲಿ ನೀರು ಹೋಗೋದಕ್ಕೆ ಏನು ಮಾಡಿರ್ತಾರೆ, ಅದು ಒಳಚರಂಡಿ ವ್ಯವಸ್ಥೆ, ಅದರ ಮೇಲೆ ಇದ್ದಂಥ ಸ್ಲ್ಯಾಬ್ ಓಪನ್ ಆಗಿದೆ. ಅದು ಗ್ರಿಲ್ಗಳು, ಕಬ್ಬಿಣದ ಗ್ರಿಲ್ಗಳು ಓಪನ್ ಆಗಿದೆ, ಅದರಿಂದ ಅನಾಹುತ ಆಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಚಿತ್ರೀಕರಣ ಮಾಡಿ ಅರ್ಧ ಗಂಟೆ ಒಳಗಡೆ ಈಗ ಸಿಬ್ಬಂದಿಗಳು ಬಂದು ಇದನ್ನು ಕ್ಲೋಸ್ ಮಾಡುವಂಥ ಕೆಲಸ ಮಾಡಿಸ್ತಿದ್ದಾರೆ. ಅಂದರೆ ಅದನ್ನು ವೆಲ್ಡಿಂಗ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಕ್ಯಾಮ್ರಾ ಇಲ್ಲಿ ಬಂದು ಇದನ್ನು ಶೂಟ್ ಮಾಡ್ತಿದ್ದಾಗೇ ಅಧಿಕಾರಿಗಳು ಎಚ್ಚೆತ್ಕೊಂಡು, ಅಂದರೆ ಎಲ್ಲಿ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ಅಂತ, ಕಳೆದ 2 ವಾರದಿಂದ ಇದೇ ಪರಿಸ್ಥಿತಿಯಲ್ಲಿ ಬ್ಯಾರಿಕೇಡ್ ಹಾಕಿ ಬಿಟ್ಟು ಹೋಗಿದ್ದಂತಹ ರಸ್ತೆಗೆ ಇವತ್ತು ಬಂದು ಕೆಲಸ ಮಾಡ್ತಾರೆ. ಅಂದರೆ ಕ್ಯಾಮ್ರಾ ನೋಡ್ತಿದ್ದಾಗೇ ಕೆಲಸ ಮಾಡೋದಾ ಅನ್ನೋ ಅನುಮಾನ ಕಾಡ್ತಿದೆ. ಎಲ್ಲ ಕಡೆನೂ ಕ್ಯಾಮ್ರಾಗಳನ್ನ ತೋರಿಸ್ಬೇಕಾ, ಎಲ್ಲ ಕಡೆ ಗುಂಡಿಗಳನ್ನ ನಾವು ತೋರಿಸಿದ್ರೆ ಇವ್ರು ಮುಚ್ಚೋದ. ಎಸ್ಪೆಷಲಿ ಹೃದಯ ಭಾಗ, ಇಲ್ಲಿಂದ ಕೇವಲ 500 ಮೀಟರ್ ಮುಂದಕ್ಕೆ ಹೋದರೆ ಅವರ ಕೇಂದ್ರ ಕಚೇರಿ ಸಿಗುತ್ತೆ. ಅಂಥ ಸ್ಥಳಗಳಲ್ಲೇ ಈ ಥರ ಅವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇದು ಪಬ್ಲಿಕ್ ಟಿವಿಯ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಕಾಣಿಸ್ತಿದ್ದಾಗೇನೆ ಬಂದು ಕೆಲಸ ಶುರು ಮಾಡ್ಕೋತಿದ್ದಾರೆ. ಒಟ್ನಲ್ಲಿ ಜಿಬಿಎ ಕೇಂದ್ರ ಕಚೇರಿಯ ಬಳಿ ಇರೋ ರಸ್ತೆಗಳೇ ಇವರ ಕಣ್ಣಿಗೆ ಬೀಳ್ತಿಲ್ಲ. ಇನ್ನು ಇಡೀ ಜಿಬಿಎ ರಸ್ತೆಗಳ ದುಸ್ಥಿತಿಯನ್ನ ಇವರು ಇನ್ಯಾವ ಮಟ್ಟದಲ್ಲಿ ಸರಿ ಮಾಡ್ತಾರೋ ಕಾದು ನೋಡ್ಬೇಕು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.